ಓಂ ಗಣನಾನ್ವಾ ಗಣಪತಿಗುಂ ಭವಾಮಹೆ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ್ ಶೃಣ್ವನ್ನೋತಿಭಿಃ ಸೇದಸಾದನಂ. ಓಂ ಮಹಾಗಣಪತಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು ಆನೋ ದಿವೋ ಬೃಹತ ಪರ್ವತಾದ ಸರಸ್ವತಿ ಯಜತಾ ಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದ ಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಇವತ್ತು ಪಾಂಡವರು ಯಾರು, ಪಾಂಡವರು ಯಾರು ಅನ್ನೋದನ್ನ, ಅದರ ಹಿಂದಿನ ತತ್ವ ಏನು, ಅದರ ಹಿಂದಿನ ರಹಸ್ಯ ಏನು, ಕಥೆ ಏನು, ಅದರ ಸಾಂಖ್ಯ ಸಾ ಅಂಕಃ ಅಂದರೆ ಅದರ ಕಂಟ್ರೋಲ್ಸ್ ಏನು, ಇದನ್ನ ಬರೆದಂತಹ ವ್ಯಾಸರು ಏನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಈ ಒಂದು ಅಂಶವನ್ನು ಇವತ್ತು ಒಂದು ಸ್ವಲ್ಪ ದೀರ್ಘವಾಗಿ ಅರದಿದ್ದರೂ ಸಂಕ್ಷಿಪ್ತವಾಗಿ ನೋಡೋಣ. ಕುಂತಿ ಹಾಗೂ ಪಾಂಡವಿನ ಮಕ್ಕಳ ಕರ್ಣ, ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ. ಇದರಲ್ಲಿ ಕರ್ಣನ ಬಿಟ್ಟು ಉಳಿದವರ ಪತ್ನಿಯಾಗಿ ದ್ರೌಪದಿ. ನಾವು ಕಥೆಯನ್ನು ತೆಗೆದುಕೊಂಡಾಗ ಅಲ್ಲಿ ಏನಿತ್ತು, ದ್ರೌಪದಿ ಕುಂತಿ ಹೆಣ್ಣು ಅಲ್ಲ ಗಂಡು ಅಲ್ಲ. ಅದನ್ನು ವೇದದಲ್ಲಿ ಕುಂತಿ ಅಂತ ನಾವು ಆ ಒಂದು ಪದಾರ್ಥ ವಾಕ್ಯಾರ್ಥ ಮಾಡೋದು ಗೊತ್ತಾಗ್ತದೆ. ಗಂಡು ಅಲ್ಲ ಹೆಣ್ಣು ಅಲ್ಲ, ಅದಕ್ಕೆ ಕುಂತಿ ಅಂತ ಕರೀತಾರೆ. ಮತ್ತೆ ಪಾಂಡುರಾಜನಿಗೆ ಅವನಿಗೆ ಪಾಂಡುರೋಗ ಇತ್ತು, ಮತ್ತೆ ಶಾಪಗ್ರಸ್ತನಾಗಿದ್ದ. ಹಾಗಾಗಿ ಅವನಿಗೆ ಮಕ್ಕಳಾಗುವ ಚಾನ್ಸ್ ಇರಲಿಲ್ಲ. ಅಲ್ಲಿ ಗಂಡನಿಗೂ ಸಂತಾನ ಪ್ರಾಪ್ತಿ ಇಲ್ಲ. ಇನ್ನು ಕುಂತಿ ಹೆಣ್ಣೆ ಅಲ್ಲ ಅಥವಾ ಗಂಡು ಅಲ್ಲ, ಆದರೆ ಅವರಿಗೆ ಮಕ್ಕಳಾಯಿತು. ಹೇಗೆ? ದೂರ್ವಾಸರು ವರವನ್ನು ಕೊಟ್ಟಿದ್ದರು, 5 ಮಂತ್ರಗಳ ವರವನ್ನು ಕೊಟ್ಟಿದ್ದರು. ಆ 5 ಮಕ್ಕಳ 5 ವರದಲ್ಲಿ 5 ಸಂತಾನ ತೆಗೆದುಕೊಳ್ಬೋದು ಅಂತ ಹೇಳಿದರು. ಪಾಂಡವರು 5 ಪ್ಲಸ್ ಕರ್ಣ 6 ಸಂತಾನವನ್ನು ಪಡೆದರು. ಮೊದಲು ಕರ್ಣ ಅಂದರೆ ಸೂರ್ಯನಿಂದ ಕರ್ಣನ ಜನನ, ಧರ್ಮದಿಂದ ಧರ್ಮರಾಯನ ಜನನ, ಯಮ ಪ್ಲಸ್ ಧರ್ಮ ಯಮಧರ್ಮರಾಯ. ಯಮ ಬೇರೆ ಧರ್ಮ ಬೇರೆ, ನಾವಿದನ್ನು ಅರ್ಥ ಮಾಡ್ಕೋಬೇಕು. ಧರ್ಮನಿಂದ ಧರ್ಮರಾಯ, ವಾಯುವಿನಿಂದ ಭೀಮ, ಇಂದ್ರನಿಂದ ಅರ್ಜುನ, ನಂತರ ಮಾದ್ರಿಯಲ್ಲಿ ಕುಂತಿಯ ಸವತಿಯಾದ ಮಾದ್ರಿ, ಅವಳು ಹೆಣ್ಣೆ, ಆದರೆ ಪಾಂಡವಿಗೆ ಸಂತಾನದ ಭಾಗ್ಯವಿರಲಿಲ್ಲ. ಹಾಗಾಗಿ ಅವಳಿಗೆ ಒಂದು ವರ ಕೊಡಲಾಯಿತು. ಅವಳು ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿದ್ಲು. ಹಾಗಾಗಿ ಅವಳಿಗೆ ಮಕ್ಕಳು ನಕುಲ ಸಹದೇವ 2 ಮಕ್ಕಳಾಯಿತು. ಇದು ನಾವು ಕಥೆಯಲ್ಲಿ ನೋಡಿಕೊಂಡು ಬರುವಂಥದ್ದು. ನಾವು ವ್ಯಾಸರ ಜಯ ಮಹಾಭಾರತ ಅಲ್ಲ ಜಯ, ಅದನ್ನು ನಾವು ನೋಡಿದಾಗ ಅರ್ಥವಾಗೋದೇನು ಅಂತಂದರೆ, ಈ 6 ಜನಕ್ಕೂ 5 ಮಂತ್ರದಿಂದ ಹುಟ್ಟಿದ ಆ ಅಶ್ವಿನಿ ದೇವತೆಗಳು ಅನ್ನೋರು ಟ್ವಿನ್ಸ್ ಆದ್ರಿಂದ ಅಶ್ವಿನಿ ದೇವತೆಗಳ ವರದಿಂದ 2 ಮಕ್ಕಳಾಗಿದ್ದು. ಹಾಗಾಗಿ 6 ಮಕ್ಕಳು. ಸೂರ್ಯನ ತತ್ವದಿಂದ ಕರ್ಣ ಅವನು ತ್ಯಜಿಸಲ್ಪಟ್ಟ. ಉಳಿದವರು ಕುಂತಿಯ ಜೊತೆಯಲ್ಲೇ ಇದ್ದರು, ಅಂದರೆ ಒಟ್ಟಿಗೆ ಇದ್ದರು. ವ್ಯಾಸರು ಹೇಳೋ ಪ್ರಕಾರ ಇವರು ಯಾರಿಗೂ ತೋರಿಕೆಯ ದೇಹ ಇತ್ತೇ ವಿನಃ ನಮ್ಮ ರೀತಿಯಲ್ಲಿ ಭೌತಿಕ ದೇಹ ಇಟ್ಟಿಲ್ಲ.
ಭೌತಿಕ ದೇಹ ರೀತಿ ಕಾಣೋದು ನೋಡುವವರಿಗೆ. ಆದರೆ ಇವರಾರಿಗೂ ಭೌತಿಕ ದೇಹವಿಲ್ಲ. ಅವರು ತತ್ವಗಳಿಂದ ಜನಿಸಿದವರು, ದೇವತೆಯ ವರಪುತ್ರರು. ಅಂದ್ರೆ ಅಲ್ಲಿ ನಾವು ಮಹಾಭಾರತ ಕತೆ, ಕವಿಗಳು ರಚಿಸಿದ ಕತೆ, ಸಾಹಿತ್ಯಕಾರ ರಚಿಸಿದ ಕಥೆಯನ್ನ ಸ್ವಲ್ಪ ಬದಿಗಿಟ್ಟು ಗುರುಗಳಾದ ವ್ಯಾಸರು ರಚಿಸಿದಂತಹ ಜಯವನ್ನು ನಾವು ಗಮನಿಸಿದಾಗ, ಅವಳು ಸೂರ್ಯನನ್ನ ಕುತೂಹಲಕ್ಕಾಗಿ ಕೇಳ್ತಾಳೆ. ಆ ಕೇಳಿದಾಗ ಅವಳು ಗರ್ಭ ಧರಿಸಲಿಲ್ಲ, 9 ತಿಂಗಳು ಗರ್ಭ ಹೊರಲಿಲ್ಲ. ಅವಳ ಕೈಗೆ ಸೂರ್ಯ ಮಗುವನ್ನು ಕೊಟ್ಟು ಹೋದ. ಅಂದ್ರೆ ಅಲ್ಲಿ ಯಾವುದೇ ರೀತಿಯಾದ ಸೂರ್ಯ ಹಾಗೂ ಕುಂತಿಯ ನಡುವೆ ಯಾವುದೇ ಸಮಾಗಮವಾಗಲಿ, ಸಂಪರ್ಕವಾಗಲಿ, ಅಥವಾ ಮನುಷ್ಯ ರೀತಿಯ ಸಂತಾನೋತ್ಪತ್ತಿ ಕ್ರಿಯೆಯಾಗಲಿ ನಡೆಯಲಿಲ್ಲ. ಆದರೆ ಕೆಲವು ಸಾಹಿತಿಗಳು, ಪರ್ವ ಭೈರಪ್ಪನವರು ಬರೆದಿರೋ ಪರ್ವದ ತನಕ, ಕುಮಾರವ್ಯಾಸ ಇನ್ನೂ ಅವ್ರ ಹಿಂದೆ ಬರೆದಿರೋ ಎಲ್ಲರೂ ಏನು ಮಾಡಿದ್ದಾರೆ, ನಮ್ಮ ಮನುಷ್ಯ ರೀತಿಯಲ್ಲಿ ಹೆತ್ತಳು. ಅದು ಮೊದಲನೇ ತಪ್ಪು ಗ್ರಹಿಕೆ. ಹಾಗೆ ಹೆರಲೇ ಇಲ್ಲ. ಯಾಕೆಂದ್ರೆ ಅವಳು ಗಂಡು ಅಲ್ಲ, ಹೆಣ್ಣು ಅಲ್ಲ. ಹಾಗಾಗಿ ಅವಳಿಗೆ ಆ ಕ್ಷಣದಲ್ಲಿ ಸೂರ್ಯ ಪ್ರತ್ಯಕ್ಷನಾದ, ಮಗುವನ್ನ ಕೈಗೆ ಕೊಟ್ಟ. ಇವಳಿಗೆ ಗಾಬರಿ ಆಗೋಯ್ತು. ಇದೇನಪ್ಪ ಇದು, ನಾನು ಪರೀಕ್ಷೆ ಮಾಡಲಿಕ್ಕೆ ಕೇಳಿದೆ, ಮಗುವನ್ನೇ ಕೊಟ್ಟ, ಏನು ಮಾಡೋದು ಇದನ್ನ? ಅರಮನೆ ತಗೊಂಡು ಹೋಗುವಂಗಿಲ್ಲ, ಯಾವುದನ್ನ ಗಂಗಾ ನದಿ ತೀರದಲ್ಲಿ ಕೂತಿದ್ದಾಳೆ. ಆ ಹೆಣ್ಣಿನ ಒಂದು ಸಹಜ ಕುತೂಹಲ ಭಾವದಿಂದ ಅವಳು ಆ ಮಂತ್ರವನ್ನ ಪಠಿಸಿದಳು. ಆ ಮಂತ್ರವನ್ನ ಆಗಲೇ ದೂರ್ವಾಸರು ಅನುಷ್ಠಾನ ಮಾಡಿ ಅವಳಿಗೆ ಅದನ್ನ ಟ್ರಾನ್ಸ್ಫರ್ ಮಾಡಿದ್ರು. ನೀನು ಒಮ್ಮೆ ಹೇಳು, ಆ ಮಂತ್ರವನ್ನು ಹೇಳಿ ಯಾವ ದೇವತೆಯನ್ನು ಕರೀತೀಯ ಆ ದೇವತೆ ಬಂದು ನಿನಗೆ ಮಗುವನ್ನ ಕೊಡ್ತಾನೆ. ಕೊಟ್ಟ, ಸೂರ್ಯ ಹೊರಟೋದ. ಕೇಳಿ ಪ್ರಫುಲ್ಲತ್ ಅವರೇ. ಸರ್ ನಮಸ್ತೆ. ನಮಸ್ತೆ ಸರ್, ಇದು ಕರ್ಣ ಹುಟ್ಟಿದ್ದು ಅಂದ್ರೆ ಮದುವೆಕಿನ ಮುಂಚೆ ಅಂತ ಕೇಳಿದ್ವಿ. ಹೌದು, ಅವಳು ಇನ್ನೂ ಮದುವೆನೇ ಆಗಿಲ್ಲ. ದೂರ್ವಾಸರು ಬಂದು ವರವನ್ನು ಕೊಟ್ಟಾಗ, ಅಂದ್ರೆ ಇವಳು ಸೇವೆ ಮಾಡಿದಾಗ, ಇವಳಿಗೆ ನನಗೆ ನೆನಪಿರುವಾಗ ಹಾರ್ಡಿ 7 ಅಥವಾ 8 ವರ್ಷದ ಬಾಲಕಿ. ಅವಳು ಕೊಟ್ಟು ಹೋದ ಮೇಲೆ ಇದನ್ನ ಕುತೂಹಲಕ್ಕೆ, ಬಾಲ್ಯ ಸಹಜ ಕುತೂಹಲದಿಂದ ಪರೀಕ್ಷೆ ಮಾಡಿದ್ದು. ಅವಳಿಗೆ ಮದುವೆ ಅಲ್ಲ, ಇನ್ನೂ ಅವಳು ಪ್ರೌಢಾವಸ್ಥೆಗೆ ಬಂದಿಲ್ಲ. ಅದನ್ನ ಇದನ್ನ ಹೇಳಿ, ಇದನ್ನ ಏನು ನಿಮ್ಗೆ ಪ್ರಶ್ನೆ ಏನು? ಅದೇ ಸರ್, ಇದು ಕರ್ಣ ಅಂದ್ರೆ ತುಂಬಾ ಮುಂಚೆನೆ ಹುಟ್ಟಿರೋದು. ಅಂದ್ರೆ ಈಗ ಧರ್ಮರಾಯಕ್ಕಿನ ದೊಡ್ಡವರೇ ಆಗ್ತಾರದು. ಹೌದು 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 ವಯಸ್ಸಿನಲ್ಲಿ ಬಹಳ ಬಹಳ ದೊಡ್ಡವನು. ಅಂದ್ರೆ ನನ್ನ ಪ್ರಕಾರ ಕನಿಷ್ಠ ಒಂದು 18-20 ವರ್ಷ ದೊಡ್ಡವನು ಕರ್ಣ ಧರ್ಮರಾಯನಿಗಿಂತ. ಆಮೇಲೆ ಇದು ಈ ತರದ್ದು ಇದು ಆಗೋದು ಸರ್, ಮಗು ಹುಟ್ಟೋದು ಯಾವ ತರ ನಾವು ತಗೋಬಹುದು ಸರ್? ಅಂದ್ರೆ ಅದಕ್ಕೆ ನಾವು ಅಂದ್ರೆ ಈಗಿನ ವಿಜ್ಞಾನದಲ್ಲಿ ಇಲ್ಲ, ಆದ್ರೆ ವೇದದಲ್ಲಿದೆ. ಜಯ, ನಾನು ಮೊದಲೇ ಹೇಳಿದ್ದೇನೆ, ಜಯ ಅಂತ ಬರೆದ್ರು, ಮಹಾಭಾರತ ಅಲ್ಲ. ಜಯ ಅಂದ್ರೆ ಏನು? ಬೇರೆ ಬೇರೆ ರೀತಿಯಾದ ಜನ್ಮಗಳು ಹೇಗೆ ಸಾಧ್ಯ, ಸೃಷ್ಟಿ ಕಾರ್ಯ ಸಾಧ್ಯ ಅಂತ ಹೇಳೋದೇ ಜಯ. ಜಾಯ, ವಿವಿಧ ರೀತಿಯಾದ ಜನ್ಮ, ಅದೇ ಜಯ. ಜಯ ಅಂದ್ರೆ ನಾವು ಇಂಗ್ಲಿಷಲ್ಲಿ ಹೇಳೋ ವಿಕ್ಟರಿ, ಅಥವಾ ಕನ್ನಡದಲ್ಲಿ ಹೇಳುವ ಜಯ ಸಾಧಿಸಿದ, ಗೆದ್ದ, ಆ ರೀತಿ ಅಲ್ಲ. ಬೇರೆ ಬೇರೆ ರೀತಿಯಾದ ಜನ್ಮ ಅಂದ್ರೆ ಸೃಷ್ಟಿ ಕಾರ್ಯ ಯಾವ ಯಾವ ರೀತಿ ಸಾಧ್ಯ ಅನ್ನೋದನ್ನ ಬಿಂಬಿಸೋದಿಕ್ಕೆ, ಆ ಟೆಕ್ನಾಲಜಿ ಹೇಳೋದಿಕ್ಕೆ, ಅದರ ಹಿಂದಿನ ತಂತ್ರ ಹೇಳೋದಿಕ್ಕೆ, ಅದರ ಹಿಂದಿನ ಮಂತ್ರ ಹೇಳೋದಿಕ್ಕೆ, ಅದರ ಹಿಂದಿನ ವಿಜ್ಞಾನ ಹೇಳೋದಿಕ್ಕೆ, ಈ ಎಲ್ಲ ಸಾಧ್ಯತೆಗಳಿದೆ ಅಂತ ಹೇಳೋದಿಕ್ಕೆ ಮಹಾಭಾರತದ ಜಯವನ್ನ ರಚನೆ ಮಾಡಿದ ವ್ಯಾಸರು. ಆ ಕಾಲದಲ್ಲಿ ನೀವು ನೋಡಿ, ಪಾಂಡವರು, ಕೌರವರು, ಆ ಭೀಷ್ಮ, ದ್ರೋಣ, ಯಾರು ಕೂಡ ನಮ್ಮ ತರ ಹುಟ್ಟಿದವರಲ್ಲ, ಈಗಿನ ತರ ಅಲ್ಲ.
ಅದಕ್ಕೆ ಏನು ಹೇಳ್ತಾರೆ, ಕಾರಣ ಜನ್ಮ, ಕರ್ಮಪೂರಿತ ಜನ್ಮ, ಸದ್ಯೋಜಾತ ಗರ್ಭ. ಸದ್ಯೋಜಾತಂ ಪ್ರಪದ್ಯಾಮಿ ಸದ್ಯೋಜಾತಾಯ ವೈ ನಮೋ ನಮಃ. ಭವೇ ಭವೇ ನಾಥಿ ಭವೇ ಭವಸ್ವಾಂ ಭವೋದ್ಭವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮೋ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮೋ ಕಲವಿಕರ್ಣಾಯ ನಮೋ ಬಲವಿಕರ್ಣಾಯ ನಮೋ ಬಲಾಯ ನಮೋ ಬಲಪ್ರಮತನಾಯ ನಮೋ ಸರ್ವಭೂತಮನಾಯ ನಮೋ ಬಲೋನ್ಮನಾಯ ನಮಃ. ಈ ರೀತಿಯಾಗಿ ಮಂತ್ರದಲ್ಲೇ ಬರ್ತದೆ. ಸದ್ಯೋಜಾತ, ಸದ್ಯ ಅಂದ್ರೇನು? ನಾವು ಸದ್ಯದಲ್ಲಿ ಸದ್ಯ, ಸದ್ಯ ಅಂದ್ರೆ ಏನು? ಆ ಕ್ಷಣ, ಇನ್ಸ್ಟಂಟ್ ಆಗಿ. ಕರೆಕ್ಟ್. ಸದ್ಯದಲ್ಲಿ ಜನಿಸುವುದು, ಜಾತ ಜನಿಸಿದ್ದು, ಆ ಕ್ಷಣದಲ್ಲಿ ಜನಿಸಿದ್ದು. ಅದಕ್ಕೆ ಯಾವುದೇ ಪುರುಷ ಸ್ತ್ರೀಯ ಸಂಗಮ ಬೇಕಿಲ್ಲ, 9 ತಿಂಗಳು ಕ್ಯಾರಿ ಆಗೋದು ಬೇಕಿಲ್ಲ. ಸದ್ಯೋಜಾತ ಗರ್ಭ ಅಂದ್ರೆ ಈ ರೀತಿ ಗರ್ಭ. ಅದು ಶಿವನ ಪ್ರಸಾದ. ಅಂದ್ರೆ ಶಿವನ ಒಂದು ಯೋಗ ಸಾಧನೆಯಿಂದ ಆ ರೀತಿ ಮಾಡಬಹುದು. ಅದೇ ಸದ್ಯೋಜಾತ. ಶಿವನಿಗೆ ಸದ್ಯೋಜಾತ ಅಂತ ಹೇಳ್ತಾರೆ, ಕೇಳಿದ್ದೀರಾ ಅಲ್ವಾ? ಈ ಮಂತ್ರ ಹೇಳಿದ್ ನಾನು, ಸದ್ಯೋಜಾತಂ ಪ್ರಪದ್ಯಾಮಿ. ಆ ರೀತಿಯಾದ ಹಲವು ರೀತಿಯಾದ, ಈಗ ದ್ರೋಣದಲ್ಲೇ ಕುಂಭದಲ್ಲಿ ಹುಟ್ಟಿದ್ದು. ಸರ್ ಈ ತರ ಆದ್ರೆ ಸರೋಗೆಸಿ ಅಂತ ಹೇಳ್ಬಹುದು. ಸರೋಗೆಸಿ ಅಲ್ಲ, ಯಾರು ದುರ್ಯೋಧನ ಗಾಂಧಾರಿಗೆ ಇದು ಹುಟ್ಟಿದ್ದು ಎಲ್ಲ ಅದು ಸರೋಗಸಿಯಲ್ಲಿ ಇದು ಮಾಡಿರ್ಬೋದು. ಸರೋಗೆಸಿ ಅಲ್ಲ, ಅವಳ ಅಂಡಾಣುವನ್ನ 101 ವಿಭಾಗ ಮಾಡಿ ಅದನ್ನ ಮಣ್ಣಿನ ಮಡಿಕೆಗಳಲ್ಲಿ ತುಪ್ಪವನ್ನು ತುಂಬಿ ಆ ತುಪ್ಪದಲ್ಲಿ ಅದನ್ನ ಅವಳ ಆ ಒಂದೊಂದು ಭಾಗವನ್ನ ಇಟ್ಟು ಅದನ್ನ ಗಿಡಮೂಲಿಕೆ, ಕೆಲವು ಮೂಲಿಕೆಗಳಿಂದ ಟ್ರೀಟ್ ಮಾಡಿ, ಅಂದ್ರೆ ಸಂಸ್ಕಾರ ಮಾಡಿ, ಅವುಗಳಿಂದ ಜನಿಸಿದ್ದವರು. ಅವರು ತಾಯಿಯ ಗರ್ಭದಿಂದ ಬರಲಿಲ್ಲ. ಅಂದ್ರೆ ಅದಕ್ಕೆ ಟೆಕ್ನಾಲಜಿ ಇದೆ. ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ, ತುಪ್ಪದಲ್ಲಿ ಯಾವತ್ತೂ ನಾವು ಯಜ್ಞಕ್ಕೆ ತುಪ್ಪವನ್ನು ಹಾಕ್ತೇವೆ, ಹೋಮಕ್ಕೆ, ಯಜ್ಞಕ್ಕೆ. ಯಾಕೆ ಅಂದ್ರೆ ತುಪ್ಪದಲ್ಲಿ ಅಂಡಾಂಶ ಇದೆ, ಹಸುವಿನ ಅಂಡಾಂಶ. ಯಾವ ರೀತಿಯಾಗಿ ಹೆಣ್ಣಿನಲ್ಲಿ ಅಂಡಗಳು ಉತ್ಪತ್ತಿ ಆಗ್ತವೆ, ಆ ಅಂಡಗಳು ತುಪ್ಪದಲ್ಲಿ ಇರ್ತದೆ. ಅದಕ್ಕೆ ಆ ತುಪ್ಪವನ್ನು ಭಾಂಡಗಳಲ್ಲಿ ತುಂಬಿಸಿ ಮಕ್ಕಳನ್ನ ಪಡೆಯುವ ವಿಧಾನ ಹೇಗೆ ಅಂದ್ರೆ, ತುಪ್ಪದಲ್ಲಿರುವ ಅಂಡಗಳಿಗೆ ವೀರ್ಯ ಪ್ರಕಾರವಾದ ವಿಚಾರವನ್ನ ಗಿಡಮೂಲಿಕೆಗಳಿಂದ ಪೋಷಿಸಿ ಹೇಗೆ ತಗೊಳ್ಳೋದು. ಆ ಆದಿತ್ಯ ಹುಟ್ಟಿದ್ದು ಹಾಗೆ, ಸರ್ಪಗಳು ಹುಟ್ಟಿದ್ದು ಹಾಗೆ, ಗರುಡ, ವರುಣ. ಅಂದ್ರೆ ಆದಿಪರ್ವದಲ್ಲಿ ನಾವು ನೋಡಿದ್ರೆ ಜಯದಲ್ಲಿ ಗೊತ್ತಾಗ್ತದೆ. ಮತ್ತೆ ಆಮೇಲೆ ನಂತರ ಬರುವ ಎಲ್ಲ ಜನ್ಮಗಳು ಹಲವಾರು ರೀತಿಯಾದ ಜನ್ಮಗಳು. ಹೆಣ್ಣೇ ಇಲ್ಲ, ಕೆಲವು ಕಡೆ ಗಂಡೇ ಇಲ್ಲ, ಕೆಲವು ಕಡೆ ಗಂಡು ಹೆಣ್ಣು ಎರಡೂ ಇಲ್ಲ. ಆ ರೀತಿಯಾಗಿ ಜನ್ಮ. ಕೃಪಾಚಾರ್ಯರು ಹುಟ್ಟಿದ್ದು ಹಾಗೆ, ದ್ರೋಣ ಹುಟ್ಟಿದ್ದು ಹಾಗೆ. ಅಂದ್ರೆ ನಾವು ಇವತ್ತಿನ ರೀತಿಯಾದ ಟೆಸ್ಟ್ ಟ್ಯೂಬ್ ಬೇಬಿ ಆ ಥರ ಎಲ್ಲ ಅಲ್ಲ. ಅದು ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿ. ಅದನ್ನು ನಾವು ಜಯದಲ್ಲಿ ಅಥವಾ ಋಗ್ವೇದ ಮಂತ್ರಗಳಲ್ಲಿ ನಾವು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ಅಂದ್ರೆ ಸದ್ಯೋಜಾತ ಅನ್ನೋದು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ಈಗ ವ್ಯಾಸರು ಹುಟ್ಟಿದ್ದೆ ಹೇಗೆ? ವ್ಯಾಸರು ಹುಟ್ಟಿದ್ದೇ ಪರಾಶರರು ಹಾಗೂ ಮತ್ಸ್ಯಗಂಧಿ. ಆ ಮತ್ಸ್ಯಗಂಧಿಯ ಅಂಡಾಣುನೂ ತಕೊಳ್ಳಿಲ್ಲ, ಪರಾಶರರ ವೀರ್ಯನೂ ಅಲ್ಲಿ ಕೆಲಸ ಮಾಡಲಿಲ್ಲ, ಅಂದ್ರೆ ಉಪಯೋಗಿಸ್ಲಿಲ್ಲ. ಅವರು ಮತ್ಸ್ಯಗಂಧಿಯಲ್ಲಿದ್ದಂತಹ ಒಂದು ಕೆಟ್ಟ ಮೀನಿನ ವಾಸನೆಯನ್ನ, ಆ ಗ್ರಂಥಿಯನ್ನ ತೆಗೆದರು. ಆ ಗ್ರಂಥಿಗೆ ಒಂದು ರೂಪ ಕೊಟ್ಟರು, ಸದ್ಯೋಜಾತ ಗರ್ಭ. ಅದಕ್ಕೆ ಸದ್ಯೋಜಾತ ಗರ್ಭ. ಅದಕ್ಕೆ ನಿಯೋಗ ಕೇಳಿರಬೇಕು. ನಿಯೋಗ ಅಂದ್ರೆ ಇವತ್ತಿನ ಪರ್ವ ಈ ಥರ ನೀವೆಲ್ಲ ಓದಿರಬೇಕು. ಕುಮಾರವ್ಯಾಸ ಇದೆಲ್ಲ ಓದಿದಾಗ ನಮ್ಗೆ ಏನನ್ಸುತ್ತೆ ಅಂದರೆ,
ಅವರು ಬರೆದಿರೋ ಪ್ರಕಾರಗಳಲ್ಲಿ ಗಂಡನ ಬದಲು ಮತ್ತೊಬ್ಬ ಪುರುಷನೊಡನೆ ಸಂಘ, ಮತ್ತೆ ಮಾನವ ಹೇಗೆ ಮಕ್ಕಳನ್ನ ಹುಟ್ಟಿಸ್ತಾನೆ ಆ ರೀತಿಯಾಗಿ ಆಯಿತು ಅಂದರೆ ಅದೊಂದು ಒಂದು ಅಶ್ಲೀಲತೆ, ವ್ಯಭಿಚಾರ ಈ ರೀತಿಯಾಗಿ ತೆಗೆದುಕೊಂಡು ಹೋಗ್ಬಿಟ್ಟಿದ್ದಾರೆ. ಯಾಕೆಂದರೆ ಋಗ್ವೇದದ ಮಂತ್ರಗಳು ಅರ್ಥವಾಗದ ಕಾರಣ, ಋಗ್ವೇದದ ಕಿಲಮಂತ್ರಗಳು ಅರ್ಥವಾಗದ ಕಾರಣ ಆ ಸಾಹಿತಿಗಳಿಗೆ ವೇದಜ್ಞಾನದ ಕೊರತೆ ನಿಶ್ಚಿತವಾಗಿ ಕಂಡು ಬರ್ತದೆ. ಅದು ಆ ರೀತಿಯಲ್ಲ. ನಿಯೋಗ ಅನ್ನೋ ಪದನೇ ಉಪಯೋಗಿಸಿದರೆ, ನಿಯೋಗ ಅಂದರೆ ಹೇಳ್ತಾರೆ ಗಂಡನ ಪರ್ಮಿಷನ್ನಿಂದ ಬೇರೆ ಪುರುಷನಿಂದ ಪಡೆಯುವಂತಹ ಮಕ್ಕಳು. ಬಾಕಿದೆಲ್ಲ ಮಕ್ಕಳು ಗಂಡನಿಂದ ಹೆಂಗೆ ಪಡಿತಾ ಇದ್ರು ಅದೇ ರೀತಿಯಾಗಿ ಪರಪುರುಷನಿಂದ, ಗಂಡನ ಪರ್ಮಿಷನ್ನಿಂದ ಅಂತ ಹೇಳ್ತಾರೆ. ಆದರೆ ಆ ಪ್ರಕಾರದಲ್ಲೇ ಪಾಂಡು ಮತ್ತು ಧೃತರಾಷ್ಟ್ರ ಅವರು ಹುಟ್ಟಿದ್ದು ವ್ಯಾಸರಿಗೆ ನಿಯೋಗ ಪದ್ಧತಿಯಿಂದ, ಅಂಬೆ ಅಂಬಾಲಿಕೆ ಅಂತ ಹೀಗೆಲ್ಲ ಬರ್ಕೊಂಡು ಹೋಗಿದ್ದಾರೆ. ಆದರೆ ಅರ್ಥ ಆಗದೇ ಇರೋದೇನು ಅವರುಗಳಿಗೆ ಅಂತಂದರೆ, ಯೋಗ ಅಂದರೆ ಕೂಡುವಿಕೆ. ಒಂದು ಗಂಡು ಹೆಣ್ಣು ಕೂಡಿದಾಗ ಹುಟ್ಟುವ ಮಗು ಯೋಗ. ನಿಯೋಗ ಅಂದರೆ ಕೂಡದೆ, ಆ ಪದನೇ ಹೇಳ್ತಾ ಇದೆ ನಿಯೋಗ. ನೀ ಅನ್ನೋದಿಲ್ಲಿ ನಿಷಿದ್ಧ ಅಂದರೆ ಯೋಗನೇ ಇಲ್ಲ, ಯೋಗವಲ್ಲದ ರೀತಿಯಲ್ಲಿ. ಅಂದರೆ ವ್ಯಾಸರು ಆ ಅಂಬೆ ಅಂಬಾಲಿಕೆಯನ್ನು ಮುಟ್ಲೇ ಇಲ್ಲ, ಆ ಹೆಂಗಸರನ್ನು ಮುಟ್ಲೇ ಇಲ್ಲ. ಕೇವಲ ತಮ್ಮ ತಪಸ್ಸಿನ ಶಕ್ತಿಯಿಂದ ಅವರು ಧೃತರಾಷ್ಟ್ರ, ಪಾಂಡು ಹಾಗೂ ವಿದುರ 3 ಜನ ಹುಟ್ಟೋ ರೀತಿ ಮಾಡಿದ್ರು. ಅದೇ ರೀತಿಯಾಗಿ ಪರಾಶರರು ಮತ್ಸ್ಯಗಂಧಿಯನ್ನು ಮುಟ್ಲೇ ಇಲ್ಲ. ಅವಳಲ್ಲಿದ್ದ ಆ ಒಂದು ಕೆಟ್ಟ ವಾಸನೆ ಉತ್ಪಾದಿಸಿದಂಥ ಗ್ರಂಥಿಯನ್ನು ತೆಗೆದು ಅದರಿಂದ ವ್ಯಾಸರನ್ನು ಉತ್ಪಾದನೆ ಮಾಡಿದರು. ನಂತರ ಪರಾಶರ ಹೇಳ್ತಾರೆ, ಹೋಗು, ನೀನೀಗ ಸುವಾಸನೆ ಬೀರುವಂತ ಆಗಿದ್ದೀಯ, ನೀನು ಕನ್ಯೆಯಾಗಿದ್ದೀಯ, ನೀನು ಆಮೇಲೆ ಮದುವೆ ಆಗು ಅಂತ ಹೇಳಿದ್ರು. ಆಮೇಲೆ ಶಂತನು ಮದುವೆ ಆಗ್ತಾನೆ. ಅದು ಬ್ಲಾ ಬ್ಲಾ ಬ್ಲಾ, ಮುಂದಕ್ಕೆ ಕಥೆ ನಮಗೆ ಗೊತ್ತಿದೆ. ಇಲ್ಲಿ ವೇದ ಗೊತ್ತಿಲ್ದಲೆ, ಋಗ್ವೇದ ಕಿಲಮಂತ್ರಗಳ ಅರ್ಥ ಗೊತ್ತಿಲ್ದಲೆ, ಅದರ ತಂತ್ರ ಭಾಗ ಏನು, ಮಂತ್ರ ಭಾಗ ಏನು, ಯಾವುದೂ ಗೊತ್ತಿಲ್ದಲೆ ಬರೀಬೇಕಾದ್ರೆ ಏನು ಮಾಡ್ತಾರೆ, ಸತ್ಯವತಿಗೆ ವ್ಯಾಸ ಹುಟ್ಟಿದ, ಆ ಹುಟ್ಟಿದ ಮೇಲೆ ಪರಾಶರರು ಪುನಃ ಸತ್ಯವತಿಯನ್ನು ಕನ್ಯೆಯನ್ನಾಗಿ ಮಾಡಿ ವಾಪಸ್ ಕಳಿಸಿದ್ರು ಅಂತ ಬರೆದು ಬಿಡ್ತಾರೆ. ಅಲ್ಲೇನಾಯ್ತು, ಹೇಗೆ ಪುನಃ ಒಂದು ಮಗು ಹೆತ್ತ ಮೇಲೆ, ಅಂದರೆ ಯೋಗ ರೀತಿಯಿಂದ ಮಗುವನ್ನು ಹೆತ್ತಂತ ಹೆಂಗಸು ಪುನಃ ಕನ್ಯೆಯಾಗಿ ಉಳಿಯುವುದು ಹೇಗೆ ಸಾಧ್ಯವೇ? ಸಾಧ್ಯವಿಲ್ಲ. ಅಲ್ಲಿ ಅವರಿಗೆ ವಿವರಣೆ ಕೊಡಲಿಕ್ಕಾಗಲ್ದಿಲ್ಲ. ಇಲ್ಲ ವ್ಯಾಸರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಆಗೋಗುತ್ತೆ. ಇಲ್ಲ ನನಗೆ ವಿವರಣೆ ಗೊತ್ತಿಲ್ಲ, ಆದರೆ ಗೊತ್ತಿಲ್ಲ ಅಂತ ಹೇಳೋದನ್ನ ಹೇಳಕ್ಕಾಗ್ದಲೆ, ಹಾಗಲ್ಲ ಅವಳು ಕನ್ಯೆ ಆಗಿ ಉಳಿತಿಲ್ಲ ಅಂತನೋ, ಅಥವಾ ಯಾವುದೋ ಒಂದು ದೈವಿಕ ಶಕ್ತಿಯಿಂದ ಕನ್ಯೆಯಾದಳು, ಅದರಲ್ಲಿ ವಿಜ್ಞಾನ ವರ್ಕ್ ಆಗೋದಿಲ್ಲ. ನಾವು ಇದೆಲ್ಲ ಸೂಕ್ಷ್ಮವಾಗಿ ಗಮನಿಸಬೇಕು. ವೇದದಲ್ಲಿ ಅದರ ಅವೈಜ್ಞಾನಿಕವಾದ ವಿಚಾರಗಳೇ ಇಲ್ಲ, ಅವೈಜ್ಞಾನಿಕವಾದ ವಿಚಾರಗಳೇ ಇಲ್ಲ. ಆ ರೀತಿಯಾಗಿ ವೈಜ್ಞಾನಿಕವಾಗಿ ನೋಡಿದಾಗ ನಿಯೋಗ ಪದ್ಧತಿ ಅಂತ ಹೇಳ್ತಾರೆ. ಅದನ್ನು ಇದೆಲ್ಲ ಒಟ್ಟು ಟೆಕ್ನಾಲಜಿ ನಿಯೋಗ ಪದ್ಧತಿ, ಸದ್ಯೋಜಾತ ಗರ್ಭ ಅಂತ ವೇದದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಂದೊಂದಿನ ಬರ್ತದೆ. ಆ ರೀತಿಯಾಗಿ ಹುಟ್ಟಿದ ವ್ಯಾಸರು, ತಾವೇ ಆ ರೀತಿಯಾಗಿ ಜನ್ಮಿಸಿದ ವ್ಯಾಸರು, ತಾವೇ ಆ ರೀತಿಯಾಗಿ ಪುನಃ ಈಗ ನೋಡಿ, ವ್ಯಾಸರು ಎಲ್ಲಿ ಎಷ್ಟು ಅಪಚಾರ ಆಗ್ತದೆ ಟೆಕ್ನಾಲಜಿ ಗೊತ್ತಿಲ್ಲ. ಅಂದರೆ ಧೃತರಾಷ್ಟ್ರ ಅವನಿಗೂ ತಂದೆ, ಧೃತರಾಷ್ಟ್ರನ ಮಕ್ಕಳಿಗೂ ತಂದೆ. ಇದು ಎಲ್ಲರ ಸಾಧ್ಯವೇ? ಇದು ಧರ್ಮಬದ್ಧವೇ?
ಇದು ಶೀಲತೆಯನ್ನ, ನೈತಿಕತೆಯನ್ನ ಹೇಳ್ತದ? ಸಂಪೂರ್ಣ ವಿರುದ್ಧವಾಗ್ತದೆ. ಆಯಿತು, ಯೋಗದ ಅಂದರೆ ನಾರ್ಮಲ್ಸ್, ಇವತ್ತಿನ ನಾರ್ಮಲ್ ದೃಷ್ಟಿಯಿಂದ ಧೃತರಾಷ್ಟ್ರ ಹುಟ್ಟಿದ ಒಂದು ಪಕ್ಷ ಒಪ್ಪಿಕೊಳ್ಳೋಣ. ಆದರೆ ಗಾಂಧಾರಿಗೆ ಹುಟ್ಟಿದ ಮಕ್ಕಳು, ಅದು ಧೃತರಾಷ್ಟ್ರರೇ ಕಾರಣ. ಅದು ಮತ್ತೆ ಹಾಗಾದರೆ ಸೊಸೆ ಮಗಳು ಸಮಾನ, ಅಲ್ಲಿ ಯೋಗ ಸಾಧ್ಯವೇ? ಬಟ್ ಎರಡು ಕಡೆಯೂ ನಿಯೋಗ ಪದ್ಧತಿ. ನಾವು ಇದನ್ನು ಸರಿಯಾಗಿ ಮಂತ್ರಗಳಿಂದ ಅರ್ಥ ಮಾಡ್ಕೊಳ್ಳದೆ ಹೋದರೆ ಭ್ರಷ್ಟಾಚಾರ, ವ್ಯಭಿಚಾರ, ಅತ್ಯಾಚಾರ, ಅನೈತಿಕತೆ, ಅಧರ್ಮ ಆ ದಾರಿ ಹಿಡಿತದೆ. ಯಾವುದು? ಮಹಾಭಾರತ. ಈ ರೀತಿಯಾಗಿ ಬರೆಯಲಿಕ್ಕೆ ಕಾರಣ ಮೊಘಲರು ಮತ್ತು ಬ್ರಿಟಿಷರು. ಅವರು ಮೊಘಲರಿಗಿಂತ ಬ್ರಿಟಿಷರು ಈ ರೀತಿ ಇದೊಂದು ಅಪಚಾರಗಳನ್ನು ಎಸಗಿದರು. ನಮ್ಮ ಓದುಗರ ಮನಸ್ಸಿಗೆ ಆ ರೀತಿ ಭಾವನೆ ಬರಬೇಕು ಅಂತ ಮಾಡಿದ್ರು. ಕೇಳಿ ಪ್ರಫುಲ್ಲತ್ ಅವರೇ. ಹಾ ಸರ್, ಅದೇ ಇದು ಕ್ವಶನ್ ಕೇಳಬೇಕಿತ್ತು. ಈಗ ಇದೆಲ್ಲ ಅನೈತಿಕ ಅನ್ಸುತ್ತಲ್ಲ ಸರ್? ಆಕ್ಚುಲಿ ಇದನ್ನೆಲ್ಲ ಕಂಪೇರ್ ಮಾಡ್ತಾರೆ. ಹಿಂದೆ ಹಿಂಗಿತ್ತು, ಆ ಕಾಲದಲ್ಲಿ ಮಹಾಭಾರತದಲ್ಲಿ ಇದೆಲ್ಲ ಈ ತರ ಎಕ್ಸಾಂಪಲ್ ಕೊಡ್ತಾರೆ. ಇದು ಎಷ್ಟು ಮಟ್ಟಿಗೆ ಅಂದ್ರೆ ಅವಾಗಿಂದೆಲ್ಲ ಈ ತರ ಇತ್ತು ಅಂತಂದ್ರೆ ಅದು ಕರೆಕ್ಟಾ ಅಥವಾ? ಅದನ್ನೇ ನಾನು ಹೇಳ್ತಾ ಇದ್ದೀನಲ್ಲ, ನಿಯೋಗ. ಇವತ್ತು ತಪಸ್ಸು ಗೊತ್ತಿಲ್ಲ, ತಪಸ್ಸಿನ ಶಕ್ತಿ ಗೊತ್ತಿಲ್ಲ, ಮಂತ್ರ ಶಕ್ತಿ ಗೊತ್ತಿಲ್ಲ, ಮಂತ್ರಗಳ ಅರ್ಥವೇ ಗೊತ್ತಿಲ್ಲ ಇನ್ನು ಅವಳ ಶಕ್ತಿ. ಹಾಗಿದ್ರೆ ಅಲ್ಲಿ ಮೂಲದಿಂದನೇ ಅದು ಎಲ್ಲ ಇದಾಗಿದೆ ಅಲ್ಲ ಸರ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ನಿಯೋಗ ಪದ್ಧತಿ, ತಪಶಕ್ತಿ ಈ ಬರಹಗಾರರಿಗೆ, ಬ್ರಿಟಿಷರಿಗೆ, ವಿದೇಶಿಗರಿಗೆ ಗೊತ್ತಿಲ್ಲ. ಅವರು ಅದನ್ನ ಇವತ್ತಿನ ಒಂದು ಸಾಮಾಜಿಕ ಮಾನವನ ಒಂದು ಅಸಮರ್ಥತೆಯ ಲೆವೆಲ್ಲಲ್ಲೇ ತಗೊಂಡು ಹೋದ್ರು ಅದನ್ನ. ಹಾಗಾಗಿ ಏನೀಗ ನೀವು ಬರುವ ಬಗ್ಗೆ ಇವರ ಸ್ಪೀಚ್ಗಳಿದೆ. 12 ವರ್ಷ ನಾನು ರಿಸರ್ಚ್ ಮಾಡಿದೆ ಅಂತ ಭೈರಪ್ಪನವರು ತುಂಬ ಹೇಳಿದ್ದಾರೆ, ತುಂಬ ಶ್ರಮ ಹಾಕಿದ್ದಾರೆ, ಅದರಲ್ಲಿ ಯಾವುದೇ ಪ್ರಶ್ನೆ ಇಲ್ಲ. ಅವರು ಆ ಶ್ರಮ ಹಾಕೋ ಬದಲು ಅಥವಾ ಅದರ ಜೊತೆಗೆ ವೇದವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ, ಕಿಲಮಂತ್ರಗಳನ್ನು ಅರ್ಥ ಮಾಡ್ಕೊಂಡಿದ್ದಿದ್ರೆ ಆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅವರಿಗೆ ಅಂದರೆ ಆ ಒಂದು ಘಟನೆ ಹೇಗೆ ನಡೀತು ಅನ್ನೋ ಸಂಪೂರ್ಣ ತಿಳುವಳಿಕೆ ಬರೋದು. ಇದು ಇವತ್ತಿನ ಯಾರೂ ಪ್ರಯತ್ನ ಮಾಡ್ತಾ ಇಲ್ಲ. ಟಿ ವಿಯಲ್ಲಾಗಲಿ ಎಲ್ಲ ಆಗಲಿ, ಕಾದಂಬರಿ, ಕತೆ, ಸಿನಿಮಾ, ಯಕ್ಷಗಾನ ಎಲ್ಲದರಲ್ಲೂ ಈ ಒಂದು ಅನೈತಿಕತೆಯನ್ನು ಹೇಳ್ತಾ ಇದ್ದಾರೆ. ಅದರಲ್ಲಿ ಅಂದ್ರೆ ಅರ್ಥ ಏನು? ನಮ್ಮ ಅಸಮರ್ಥತೆಯ ಒಂದು ಸಮರ್ಥನೆ, ನಮ್ಮ ಅನೈತಿಕತೆ, ವ್ಯಭಿಚಾರ, ಅಧರ್ಮ ಇವುಗಳಿಗೆ ಒಂದು ಆಧಾರ ಅಲ್ಲೇ ಇದೆ ನೋಡಿ ಅಂತ ಹೇಳುವ ಪ್ರಯತ್ನ. ಅಷ್ಟು ಬಿಟ್ರೆ ಇಲ್ಲಿ ಇನ್ನೇನು ಕಾಣೋದಿಲ್ಲ, ಬೇರೆ ಇನ್ನೇನು ಕಾಣಿಸೋದಿಲ್ಲ. ಅಂದ್ರೆ ನಮ್ಮ ಒಂದು ಅನೈತಿಕತೆಯನ್ನ, ಈಗ ಉದಾಹರಣೆಗೆ ಜಯ ಬಿಟ್ಟು ಬೇರೆ ಎಲ್ಲ ಕಡೆನೂ ಏನ್ ಹೇಳ್ತಾರೆ, ಬ್ರಾಹ್ಮಣರು ಮಾಂಸಾಹಾರ ಮಾಡ್ತಾ ಇದ್ರು. ಅದಕ್ಕೆ ಬರೀತಾರೆ, ಭೈರಪ್ಪನವರು ಬರ್ದಿದ್ದಾರೆ, ಶಲ್ಯ ಬಂದಿಯಾನೆ, ಎಳೆಗರು ಅಂದ್ರೆ ಬಲ್ತಿರೋ ಹಸು ಬೇಡ, ಎಳೆ ಕರುವನ್ನ ತಗೊಂಬಂದು ಕತ್ತರಿಸಿ ಅಡಿಗೆ ಮಾಡಿ ಹಾಕು. ಅದೇ ರೀತಿ ಪಾಂಡವರು ಬೇಟೆಯಾಡಿ ವಾನಪ್ರಸ್ಥದಲ್ಲಿದ್ದಾಗ ಅಲ್ಲಿಗೆ ಬಂದ ಋಷಿ ಮುನಿಗಳಿಗೆ, ಬ್ರಾಹ್ಮಣರಿಗೆ ತಿನ್ನಿಸ್ತಾ ಇದ್ರು. ಅರೆ ವಾತಾಪೈಲವಾಲ ಕಥೆಯಲ್ಲಿ ಅಗಸ್ತ್ಯರು ಆಡಿನ ಮಾಂಸವನ್ನ ತಿಂದರು. ಕಡೆಗೇನಾಯ್ತು ಮಹಾಭಾರತದಲ್ಲಿ? ಇದು ಯಾತಕ್ಕೆ ಬಂತು, ಇದಕ್ಕೆ ಆಧಾರ ಏನು ಅಂತ ಕೇಳಿದ್ರೆ ಪಶುಬಂಧ ಅನ್ನೋ ಒಂದು ಯಾಗ. ಏನ್ ಹೇಳಿ? ಪಶುಬಂಧ. ಯಾರಾದ್ರೂ ಹೇಳ್ತೀರಾ ಪಶುಬಂಧ ಯಾಗ ಏನು ಅಂತ? ಯಾರಾದ್ರೂ ಕೇಳಿದ್ದೀರಾ? ಪಶುಬಂಧ ಗೊತ್ತಿಲ್ಲ. ಪಶುಬಂಧ ಯಾಗ ಅನ್ನೋದನ್ನ ಮಿಸ್ಇಂಟರ್ಪ್ರಿಟ್ ಮಾಡಿದ್ರಿಂದನೇ ಅದರ ಒಂದು ಏನು
ಅರ್ಥವನ್ನ ತಿರುಚಿ ಎತ್ತೆತ್ಲಗೋ ಮಾಡಿದ್ರಿಂದನೇ ಪ್ರಾಣಿಗಳನ್ನ ಬಲಿ ಕೊಡುವ ಸಂಪ್ರದಾಯ ಆರಂಭವಾಯಿತು. ಅದಕ್ಕೆ ಪೂರ್ವಾಧಾರ ಏನು ಅಂದರೆ ಈ ಗ್ರಂಥಗಳನ್ನು ತೋರಿಸಿದ್ರು, ಈ ಗ್ರಂಥಗಳಲ್ಲಿ ಹೇಳಿರುವಂತಹ ಪಶುಬಂಧ ಯಾಗವನ್ನು ತೋರಿಸಿದ್ರು. ಪಶು ಬಂಧ ಯಾಗ ಮಂತ್ರಗಳನ್ನು ತೋರಿಸಿದ್ರು. ಅದಕ್ಕೆ ಲೀಡರ್ ಆದ ಪಶುಪತಿ ಆದ ನೇಪಾಳದಲ್ಲಿರುವ ಕಠ್ಮಂಡುವಿನಲ್ಲಿರುವ ಪಶುಪತಿಯನ್ನು ತೋರಿಸಿದ್ರು. ನೋಡಿ, ಇಲ್ಲಿಂದ ಆಧಾರ ಇದೆ. ಅವರೆಲ್ಲ ಪ್ರಾಣಿ ವಧೆ ಮಾಡ್ಕೊಂಡ್ಬಂದು ಪಶುಬಂಧ ಯಾಗವನ್ನು ಮಾಡಿದ್ದಾರೆ. ಹಾಗಾಗಿ ನಾವು ಕಡಿತೇವೆ. ಕಡಿದ ಮೇಲೆ ಬ್ರಾಹ್ಮಣರೇ ತಿಂತಾ ಇದ್ರು, ಹಾಗಾಗಿ ನಾವು ತಿಂತೇವೆ. ವ್ಯಾಸರೇ ಮಕ್ಕಳನ್ನು ಹುಟ್ಟಿಸಿದ್ರು, ಮೊಮ್ಮಕ್ಕಳನ್ನು ಹುಟ್ಟಿಸಿದ್ರು, ನಾವು ಮಾಡ್ತೇವೆ. ಸೊಸೆಯ ವಸ್ತ್ರವನ್ನೇ ತುಂಬಿದ ಸಭೆಯಲ್ಲಿ, ಅಂದರೆ ದ್ರೌಪದಿಯ ವಸ್ತ್ರವನ್ನ ಅಪಹರಣ ಮಾಡಿದ್ರು, ಬಿಚ್ಚಿದ್ರು. ಇಡೀ ಸಭೆಯಲ್ಲಿ ಗಂಡಂದಿರ ಸಮೇತ, ಭೀಷ್ಮ ಆದಿಗಳ ಸಮೇತ, ಮುದುಕರು, ಸಭಿಕರು, ಚಿಕ್ಕವರು, ದೊಡ್ಡವರು ಭೇದವಿಲ್ಲ ನೋಡಿ ಆನಂದಿಸಿದರು. ಈ ರೀತಿಯೆಲ್ಲ ಒಂದು ವ್ಯಭಿಚಾರವನ್ನ ತುಂಬಿದರೆ ವಿನಃ ಇದರ ಹಿಂದಿರುವ ಅರ್ಥವನ್ನ ಬಿಟ್ರು. ಇದು ಎಲ್ಲಿಂದ ಆರಂಭವಾಯಿತು? ಮಾಂಸಾಹಾರ, ಪಶುಬಂಧ ಯಾಗ. ಅಲ್ಲಿ ಏನು ಹೇಳ್ತಾರೆ ಇದಕ್ಕೆ? ಹೇಳಿ ಪ್ರಮೀಳ್ ಅವರೇ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಳಿ ಸರ್. ಪ್ರಮೀಳ್ ಹಸ್ಬೆಂಡ್ ಮಾತಾಡ್ತಾ ಇರೋದು. ಗೊತ್ತಾಯ್ತು, ಹೇಳಿ ಸರ್. ಇವಾಗ ನೀವು ಪಶುಪತಿ ಇದು ಪಶು ಯಾಕೆ ಅಂತ ಹೇಳಿದ್ರಲ್ಲ, ಅದಕ್ಕೂ ಕಠ್ಮಂಡಲ್ಲಿರೋ ಪಶುಪತಿ ನಾಥದ್ದು ಏನ್ ಸಂಬಂಧ ಇದೆ ಸರ್? ಅದೇ ಹೇಳ್ತೇನೆ ಎಲ್ಲ ಹೇಳ್ತೇನೆ. ಆ ಒಂದು ಹೇಳಿ. ಇವಾಗ ಅಶ್ವಮೇಧ ಹಾಕಂತ ಇದೆಯಲ್ಲ, ಅದೇ ತರನ ಇದು ಅಥವಾ ಪಶು ಇದಿದೆಯಲ್ಲ, ಅದನ್ನೇನ್ ಮಾಡ್ತಿದ್ರಲ್ಲ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಇದೆ? ಅದನ್ನ ಹೇಳ್ತೇನೆ. ಆ ರೀತಿಯಾಗಿ ಒಂದು 2 ನಿಮಿಷ ಸಮಯ ಕೊಡಿ, ನಾನು ಹೇಳ್ಕೊಂಡು ಹೋಗ್ತೇನೆ ಈಗ. ಸರಿ, ಹೇಳಿ. ಅಲ್ಲಿ ಏನಂತ ಹೇಳ್ತಾರೆ? ಆ ಪಶುಪತಿಗೆ ಆ ಪ್ರಾಣಿ ಯಾವುದು ಯಾಗಕ್ಕೆ ಯಾವ ಪಶುವನ್ನ ಮೀಸಲಿಡಲಾಗಿದೆ ಅದನ್ನು ಕತ್ತರಿಸಿ ಅದರ ವಪೆ ಅಂದರೆ ಡಯಾಫ್ರಾಮ್, ಅಂದರೆ ಹೃದಯಕ್ಕೂ ಅಂದರೆ ಎದೆ ಭಾಗಕ್ಕೂ ಹೊಟ್ಟೆ ಭಾಗಕ್ಕೂ ಒಂದು ಸಪರೇಟ್ ಮಾಡುವಂತಹ ಒಂದು ಅಂಗ ಎಡಬಲಗಳಲ್ಲಿರ್ತದೆ. ಅದು ಇಂಟರ್ನೆಟಲ್ಲಿ ನೋಡ್ಕೊಳ್ಳಿ, ನೀವು ಗೊತ್ತಾಗ್ತದೆ. ವಪೆ ಅಂತ ಕರೀತಾರೆ ಕನ್ನಡದಲ್ಲಿ. ಅಂದ್ರೆ ವಪೆ ಡಯಾಫ್ರಾಮ್. ಹೌದು, ಅಲ್ಲ ಹೇಳ್ತೀನಿ, ಅದು ಸ್ವಲ್ಪ 1 ನಿಮಿಷ ಸಮಾಧಾನ. ಆ ಪ್ರಾಣಿಯನ್ನ ಕತ್ತರಿಸಿ ಆ ಎದೆ ಹೊಟ್ಟೆ ಭಾಗವನ್ನು ಸೀಳಿ ಆ ವಪೆ ಅದನ್ನು ಹೋಮಕ್ಕೆ ಹಾಕಿ, ಅಂದರೆ ಅಗ್ನಿಗೆ ಹಾಕಿ, ಅದರಿಂದ ಬರುವಂತಹ ಹೊಗೆಯನ್ನು ಆಘ್ರಾಣಿಸಿದಾಗ ಬಹಳ ಪುಣ್ಯ. ನಂತರ ಆ ಸತ್ತ ಪ್ರಾಣಿಯನ್ನ ಭೋಜನ ಮಾಡಿ, ಇದು ಪ್ರಚಲಿತದಲ್ಲಿ ಬಂದಂಥದ್ದು. ಆದರೆ ವಪೆಯನ್ನು ಹೋಮಕ್ಕೆ ಹಾಕಬೇಕು ಅನ್ನೋದು ಪಶುಬಂಧ ಯಾಗ. ಪಶುಬಂಧ ಯಾಗದಲ್ಲಿ ಇದರ ಉಲ್ಲೇಖ ಇದೆ, ನಾನು ಓದಿದ್ದೇನೆ. ನನಗೂ ಬಹಳ ಆಶ್ಚರ್ಯವಾಯಿತು. ಆಮೇಲೆ ಅದನ್ನ ವಾಕ್ಯಾರ್ಥ, ಪದಾರ್ಥ, ಅನಟಾಲಜಿ, ವ್ಯುತ್ಪತ್ತಿ ಶಾಸ್ತ್ರವನ್ನು ತೆಗೆದು ಎಲ್ಲ ಅಧ್ಯಯನ ಮಾಡಿ, ನಿರುಕ್ತ ಈ ಥರ ಎಲ್ಲ ಅಧ್ಯಯನ ಮಾಡಿಕೊಂಡು ಹಲವಾರು ಗುರುಗಳನ್ನು ಸಂಪರ್ಕ ಮಾಡಿ ಏನಿದರ ಅರ್ಥ ಇಲ್ಲೇ ಇದೆಯಲ್ಲ ಪ್ರಾಣಿ ವಧೆ ಬಗ್ಗೆ, ತಪ್ಪೇನು? ಆಗ ತಿಳಿದು ಬಂದ ವಿಚಾರ ಈಗ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಹೌದು, ಮಂತ್ರದಲ್ಲಿದೆ. ಹೌದು, ವಪೆಯನ್ನ ಅಗ್ನಿಗೆ ಸಮರ್ಪಣೆ ಮಾಡಿದಾಗ ಅದರಿಂದ ಬರುವಂತಹ ಆ ಘಮವನ್ನ ಆಘ್ರಾಣಿಸಿದಾಗ ಅದು ಒಳ್ಳೆಯದು. ಆದರೆ ಪಶುಬಂಧ ಯಾಗ ಅಂದ್ರೆ ಏನಾಯ್ತು ಅಲ್ಲಿಗೆ ಅಂತ ಈಗ ನೋಡೋಣ.
ನಿಜವಾದ ಅರ್ಥ ಏನು? ಮೊನ್ನೆ ಕರೋನಾ ಬಂದಿತ್ತು, ನಿಜಾನಾ? ಆ ರೀತಿಯಾಗಿ ಹಿಂದೆ ಯಾವ ರಾಜನ ಆಡಳಿತದಲ್ಲಿ, ಚಕ್ರವರ್ತಿಗಳ ಆಡಳಿತಗಳಲ್ಲಿ ಈ ರೀತಿಯಾದ ಎಪಿಡೆಮಿಕ್ ಡಿಸೀಸ್ಗಳು ಅಥವಾ ಯಾವುದೋ ಒಂದು ತೊಂದರೆಗಳು, ಹಲವಾರು ವಿಚಾರಗಳು ಉತ್ಪತ್ತಿ ಆಗ್ತಾ ಇತ್ತು. ಅದಕ್ಕೆ ಅಥರ್ವಣ ವೇದದಲ್ಲಿ ಉಳಿದ ವೇದಗಳ ಸಮೇತವಾಗಿ, ವೃಂದಕಾರನ ಸಮೇತವಾಗಿ ಪಶುಬಂಧ ಯಾಗ ಅಂದರೆ ಪಶುಪತಿ, ಎಲ್ಲ ಪಶುಗಳಿಗೂ, ಮನುಷ್ಯನು ಕೂಡ ಪಶುವೇ, ಮನುಷ್ಯನು ಪಶುವಿನಿಂದ ನರಬಲಿ ಕೂಡ ಆರಂಭವಾಗಿತ್ತು, ಈಗಲೂ ಕೆಲವು ಕಡೆ ಮಾಡ್ತಾರೆ. ಅಂತ ಪಶುಪತಿ ಅಂದ್ರೆ ಅರ್ಥ ಏನು? ಅವನ ರಕ್ಷಣೆ, ಅವನವನು ಎಲ್ಲವನ್ನು ರಕ್ಷಿಸುವನು. ಇಲ್ಲಿ ಅರ್ಥ ಏನು ಅಂತಂದ್ರೆ, ಎಲ್ಲಿ ಒಂದು ಪಶುವನ್ನ ಅಂದ್ರೆ ಒಂದೊಂದು ಪಶುವಿಗೆ ಒಂದೊಂದು ಸಾಮರ್ಥ್ಯ ಇರ್ತದೆ. ಅದನ್ನು ನಾವು ಈಗ ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಸಮಯದ ಅಭಾವ. ಹಲವಾರು ಪಶುಗಳಲ್ಲಿ ಪ್ರತಿ ಪಶುವಿನಲ್ಲೂ ಒಂದೊಂದು ರೀತಿಯಾದ ಒಂದು ಕೆಪಾಸಿಟಿ ಇರ್ತದೆ. ಯಾವ ಪ್ರಾಬ್ಲಮ್ಗೆ ಯಾವ ಪಶು ಯಾವ ತೊಂದರೆಯನ್ನು ಸರಿಯಾಗಿ ಗ್ರಹಿಸಬಲ್ಲದು ಎನ್ನುವುದನ್ನು ಕಂಡುಕೊಂಡಿದ್ದ ಋಷಿಗಳು ಮೊದಲು ಆ ತೊಂದರೆ ಬಂದ ಜಾಗಗಳಲ್ಲಿ ಆ ಪಶುವನ್ನ ಬಿಡ್ತಾ ಇದ್ರು. ಅಂದರೆ ಯಜ್ಞ ಪಶು, ಯಜ್ಞಕ್ಕೆ ಸೀಮಿತವಾದ ಪಶು, ಆ ಪಶುವನ್ನು ಬಿಡ್ತಾ ಇದ್ರು, ಅದನ್ನು ಹಿಂಬಾಲಿಸ್ತಾ ಇದ್ರು. ಅದು ಎಲ್ಲೆಲ್ಲಿ ತೊಂದರೆ ಇದೆ ಅದನ್ನೆಲ್ಲ ಅದು ಗ್ರಹಿಸ್ಕೊಂಡು ಬರ್ತಾ ಇತ್ತು, ಆ ದೋಷಗಳನ್ನು. ಮತ್ತೆ ಯಜ್ಞ ಆರಂಭ ಮಾಡ್ತಾ ಇದ್ರು. ಯಜ್ಞ ಆರಂಭ ಮಾಡಿ ಆ ಪಶುವು ಏನೆಲ್ಲ ದೋಷಗಳನ್ನು ಗ್ರಹಿಸಿಕೊಂಡು ಬಂದಿದೆ, ಆ ದೋಷಗಳನ್ನು ಇವರು ಪುನರ್ಗ್ರಹಿಸಿ ಅದನ್ನ ಹೋಮದಲ್ಲಿ ಬೇರೆ ರೀತಿಯಾದ ಆವೇಗವನ್ನು ಕೊಡ್ತಾ ಇದ್ರು. ಆಗ ತೊಂದರೆ ಸರಿಯಾಗುವುದು. ಅಲ್ಲಿ ವಪೆ, ನಾನಾಗಲೇ ಹೇಳಿದೆ, ವಪೆ, ಈ ಒಂದು ದೋಷವನ್ನು ಹೋಗಿಸಬೇಕಾದ್ರೆ ವಪೆಯನ್ನು ಹಾಕಬೇಕು ಅಂತ ಮಂತ್ರದಲ್ಲಿ ಬರೋದು. ಅರ್ಥ ಏನು ಅಂದರೆ, ವಾಚನ ಆಪಹ, ವಾ ಅಂದರೆ ವಪೆ ಅಂದರೆ ಡಯಾಫ್ರಮ್ ಅಲ್ಲ, ಅಥವಾ ಅದು ಆಮೇಲೆ ಹೇಳ್ತಾನೆ. ವಾಚನ ಆಪಹ ಅಂದರೆ ಸ್ಪಷ್ಟವಾದ ಮಂತ್ರವನ್ನ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಿದಾಗ, ಘೋಷ ಮಾಡಿದಾಗ, ಆ ಘೋಷ ಮಾಡುವವನ ಬಾಯಿಯಿಂದ ನೀರಿನ ಹನಿಗಳು ಚಿಮ್ತವೆ. ಆ ನೀರಿನ ಹನಿ ಚಿಮ್ಮಿದ ನೀರಿನ ಹನಿಗಳು ಹೋಮಕ್ಕೆ ಬೀಳ್ತದೆ, ಅಗ್ನಿಗೆ ಬೀಳ್ತದೆ. ಅದು ಎಲ್ಲಿಂದ ಬರ್ತದೆ? ನಮ್ಮಲ್ಲಿರುವ ಅಂದ್ರೆ ಮಂತ್ರದ ಸರಿಯಾದ ಉಚ್ಚಾರಣೆ ಯಾರಿಗೆ ಸಾಧ್ಯ ಅಂದ್ರೆ ವಪೆ, ಯಾರಲ್ಲಿ ವಪೆ ಸಪೋರ್ಟ್ ಮಾಡಬೇಕು, ಯಾರ ವಪೆ ಚೆನ್ನಾಗಿ ಸಪೋರ್ಟ್ ಮಾಡ್ತದೆ, ಆ ಸಪೋರ್ಟಿನಿಂದ ನಮ್ಮ ಮಂತ್ರ ಸರಿಯಾಗಿ ಘೋಷಣೆ ಆಗ್ತದೆ. ಸರಿಯಾಗಿ ಘೋಷಣೆ ಮಾಡಬೇಕಾದ್ರೆ ನೀವೇ ಪ್ರಯತ್ನ ಮಾಡಿ ನೋಡಿ. ಉಚ್ಚ ಧ್ವನಿಯಲ್ಲಿ ಸ್ಪಷ್ಟವಾದ ಹ್ರಸ್ವ, ದೀರ್ಘ, ಒತ್ತಕ್ಷರ ಎಲ್ಲವನ್ನ ಸರಿಯಾಗಿ ಉಚ್ಚಾರಣೆ ಮಾಡ್ತಾ ಹೋದರೆ ನೀರಿನ ಹನಿಗಳು ಚಿಮ್ತವೆ. ಅಂದ್ರೆ ಘೋಷ ಮಾಡುವಾಗ ಚಿಮ್ಮುವ ನೀರಿನ ಹನಿಗಳು, ವಾಚನ ಮಾಡುವಾಗ ಪ, ಆಪ, ನೀರು, ಇದು ಅಗ್ನೇಶ್ವರನಿಗೆ ಬಿದ್ದಾಗ ಆ ಯಜ್ಞೇಶ್ವರ ಅದನ್ನು ಸುಡ್ತಾನೆ. ಆ ಸುಟ್ಟಾಗ ಅದರಿಂದ ಬರುವ ಘಮ ಅದು ಪಾಪವಲ್ಲ, ಅದು ಬಹಳ ಪುಣ್ಯ. ಅಂದ್ರೆ ಹಿಯರ್ ದೇ ಆರ್ ಟಾಕಿಂಗ್ ಅಬೌಟ್ ಎಷ್ಟು ಅಕ್ಯುರೇಟ್ ಆಗಿ ವೇದಘೋಷ ಮಾಡಬೇಕು, ಅದು ವಪೆ. ಪಶುಬಂಧ ಯಜ್ಞದಲ್ಲಿ ವಪೆಯನ್ನು ಹಾಕುವುದು ಅಂತಂದ್ರೆ ಅಧ್ವರ್ಯು, ಉದ್ಗಾತೃ,
ಈ ಥರ ಎಲ್ಲ ಕೂತಿರ್ತಾರಲ್ಲ ಮಂತ್ರ ಹೇಳೋದಕ್ಕೆ ಹೋಮದಲ್ಲಿ, ಯಜ್ಞದಲ್ಲಿ, ಅವರುಗಳ ಬಾಯಿಂದ ಹೊಮ್ಮುವಂತಹ ಆಪ, ವಾಚಿಸುತ್ತಿರುವಾಗ ಹೊಮ್ಮುವಂತಹ ಆಪ, ಅದು ವಪೆ. ಇದು ಪಶುಬಂಧ ಯಾಗದ ಒಂದು, ಇಷ್ಟೆಲ್ಲ ಅಪಭ್ರಂಶವಾಗಿರುವ ಕಾರಣ, ಇಷ್ಟೆಲ್ಲ ಮಾಂಸಾಹಾರ ಅಂತೆಲ್ಲ ಬಂದಿರೋ ಕಾರಣ ಇದು. ಅಂದ್ರೆ ಆ ಪ್ರಾಣಿಯಿಂದ ದೋಷವನ್ನು ತೆಗೆದುಕೊಂಡು ಹಾಕಿ ಆ ಪ್ರಾಣಿನೇನು ಮಾಡ್ತಾ ಇದ್ದಿಲ್ಲ, ಆ ಪ್ರಾಣಿನ ಶುದ್ಧ ಮಾಡಿ ಬಿಟ್ಬಿಡೋರು. ಪಶುಬಂಧ, ಆ ಪಶುವನ್ನ, ಒಂದು ಪಶುವನ್ನು, ನಿರ್ದಿಷ್ಟ ಪಶುವನ್ನ ಬಂಧಿಸಿ ಈ ತೊಂದರೆಯನ್ನೆಲ್ಲ ಗ್ರಹಿಸಿ ಬಾ ಅಂತ ಗಳಿಸಿ ಬಂದಾಗ ಅದರಲ್ಲಿರುವ ಆ ದೋಷವನ್ನು, ಅದಕ್ಕೆ ಮಾರಕವಾಗ್ತದೆ, ಆ ಪ್ರಾಣಿ ಸತ್ತೋಗ್ತದೆ, ಆ ಪಶು ಸತ್ತೋಗ್ತದೆ. ಅದಕ್ಕೆ ಅದರಿಂದ ದೋಷವನ್ನು ತೆಗೆದು ಅದು ಬಂಧನಕ್ಕೆ ಒಳಪಡಿಸಿದ್ರಲ್ಲ, ಬಂಧನವನ್ನು ತೊರೆದು ಅದು ಬಿಚ್ಚಿ ಓಡಿಸಿ ಅದ್ರ ಪಾಡಿ ಸ್ವತಂತ್ರ ಕೊಟ್ಟು, ಇವರು ತಮ್ಮ ವಪೆಯಿಂದ, ತಮ್ಮ ವಾಚನದಿಂದ ಬರುವಂಥ ಆಪದಿಂದ ಮಂತ್ರ ಹೋಮವನ್ನು ಮಾಡಿದಾಗ ಆ ತೊಂದರೆ ನಿವಾರಣೆ ಆಗ್ತಾ ಇತ್ತು. ಇದು ಪಶುಬಂಧ ಯಜ್ಞದ ಒಂದು ನೋಟ. ನೋಡಿ, ಎಲ್ಲಿ ವಿಚಾರ ಎಲ್ಲಿದೆ, ಸಕಲವನ್ನು ಕಾಯುವವ, ಸಕಲ ಪಶುಗಳನ್ನು ಕಾಯುವ, ನನ್ನ ನಿಮ್ಮ ಪ್ರಾಣಿ ಪಕ್ಷಿ ಪಶು ಎಲ್ಲವನ್ನು ಕಾಯುವವನು ಆ ಶಿವ, ಪಶುಪತಿ. ಅವನು ಕೊಲ್ಲುವುದಂತ ಹೇಳ್ತಾನೆ, ಸಾಧ್ಯವಿಲ್ಲ. ರಕ್ಷಣೆಗಾಗಿ ಇರುವವನೇ ವಿನಃ ಕೊಲ್ಲುವುದಕ್ಕಾಗಿ ಅಲ್ಲ. ಈ ರೀತಿ ನಾನು ಯಾಕೆ ಇದನ್ನು ಉದಾಹರಣೆ ಕೊಟ್ಟೆ ಅಂತಂದ್ರೆ, ಈ ರೀತಿಯಾಗಿ ಅಪಭ್ರಂಶಗಳಾಯಿತು, ಈ ರೀತಿಯಾಗಿ ಜೀವನ, ವೇದ ಎಲ್ಲವೂ ಅಪಭ್ರಂಶವಾಯಿತು. ಇಲ್ಲಿ ಪಾಂಡವರ ಬಗ್ಗೆ ವಿಚಿತ್ರವಾದ ಕಲ್ಪನೆಗಳು ಹುಟ್ಟಿದವು. ಭೀಮ ಇಷ್ಟು ಕುರಿ ತಿಂತಿದ್ದ, ಇಷ್ಟು ಲಾಡು ತಿಂತಾ ಇದ್ದ, ಅವರಿಗೆ ದೇಹವೇ ಇಲ್ಲ, ನಮ್ಮ ರೀತಿಯಾದ ಭೌತಿಕ ಆಹಾರ ಬೇಕಿಲ್ಲ, ವಿದೇಹಿಗಳು. ಅದೇ ರೀತಿ ರಾಮಾಯಣದಲ್ಲಿ ಸೀತೆಯನ್ನ ವೈದೇಹಿ ಅಂತ ಕರಿತೀವಿ. ಅದು ವಾಲ್ಮೀಕಿಗಳೇ ಹೇಳಿದ್ದಾರೆ, ವೈದೇಹಿ. ಕನ್ನಡದಲ್ಲೂ ಹಾಡಿದೆ, ವೈದೇಹಿ ಏನಾದಳು, ವೈದೇಹಿಂದೇನು ದೇಹವಿಲ್ಲದವಳು. ಅವಳು ಇದ್ದಿದ್ದಲ್ಲಿ ಅಶೋಕವನದಲ್ಲಿ, ಶೋಕವೇ ಇಲ್ಲದಂತಹ ವನದಲ್ಲಿ ರಾವಣ ಇದ್ದಿದ್ದ. ಆದ್ರೆ ಅವಳಲ್ಲಿ ಗಡಗಡ 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 ಅಂತ ಅಳುತ್ತಾ ಇದ್ಲು. ಅಂದ್ರೆ ಏನಾರು ಅರ್ಥ ಇದೆಯಾ? ಆ ರೀತಿಯಾಗಿ ಹಲವಾರು ನಮ್ಮ ಗ್ರಂಥಗಳು ವಿದೇಶಿಗರಿಂದ ಮತ್ತೆ ನಮ್ಮಲ್ಲಿ ಇದನ್ನ ವಿರೋಧ ಮಾಡುವವರಿಂದ ದಾರಿ ತಪ್ಪಿದ್ದೀವಿ. ಕೇಳಿ ಕೀರ್ತಿಯವರೇ. ಸರ್, ಮತ್ತೆ ಈ ಕೌರವರಿಗೆ ದೇಹ ಇತ್ತು ಅಲ್ವಾ ಸರ್? ಕೌರವರಿಗಿತ್ತು, ಆದ್ರೆ ಕರ್ಣನಿಂದ ಹಿಡಿದು ದ್ರೌಪದಿ ತನಕ ದೇಹವಿತ್ತಿಲ್ಲ. ಅಂದ್ರೆ ಅವರು ಇದನ್ನ ಹಂಗೆ ಶೋ ಆಫ್ ಮಾಡ್ತಿದ್ರ ಅಥವಾ ತೋರಿಕೆ ನೋಡಿದ್ರೆ ಕಾಣೋರು, ಆದರೆ ನಮ್ಮ ರೀತಿಯಾದ ಪಾಂಚಭೌತಿಕ ಮೆಟೀರಿಯಲಿಸ್ಟಿಕಲ್ ಬಾಡಿ ಇತ್ತಿಲ್ಲ. ಹಾಗಾಗಿ ಆ ಡಿಪೆಂಡೆನ್ಸಿ ಇತ್ತಿಲ್ಲ. ಸರ್, ಮತ್ತೆ ಇದು ಯುದ್ಧಕ್ಕೆಲ್ಲ ಯುದ್ಧ ಎಲ್ಲ ಮಾಡ್ಬೇಕಾದ್ರೆ ಅದು ಹೇಗೆ ಮಾಡ್ತಿದ್ರು ಮತ್ತೆ ಸರ್? ಅದೆಲ್ಲ ಮುಂದಕ್ಕೆ ನಾವು ನೋಡೋಣ. ಈಗ ಆ ಪ್ರಶ್ನೆಗಳಿಗೆಲ್ಲ ನಾವು ಮಹಾಭಾರತ ನಿಧಾನಕ್ಕೆ ಅರ್ಥ ಮಾಡ್ಕೊತಾ ಹೋದ್ರೆ ಗೊತ್ತಾಗ್ತದೆ. ಅಂದ್ರೆ ಯುದ್ಧ ಅಂದ್ರೆ ಇವೆಲ್ಲ ಕ್ವಶನ್ ಅರೈಸ್ ಆಗುತ್ತೆ. ಕರೆಕ್ಟ್. ಏನು ಅಂತಂದ್ರೆ ವನವಾಸಕ್ಕೆ ಹೋಗ್ತಾರೆ, ಅಲ್ಲಿ ಮತ್ತೆ ದೇಹನೇ ಇಲ್ಲ ಅಂದ್ಮೇಲೆ ಅಲ್ಲಿ ಹೋಗೋ ನೆಸೆಸಿಟಿ ಏನಿತ್ತು ಅದನ್ನ ಅವರು ಮರೆ ಮಾಚ್ಕೊಂಡು ಇಲ್ಲೇ ಇರ್ಬೋದಿತ್ತಲ್ವಾ ಅಂತ. ಹಾಗೆಲ್ಲ ಅವರು ಧರ್ಮ, ನೀವು ಅರ್ಥ ಮಾಡ್ಕೊಳ್ಳಿ, ಧರ್ಮ. ಅವರೆಲ್ಲರೂ ಧರ್ಮರಾಯನನ್ನು ಅನುಸರಿಸ್ತಾ ಇದ್ರು. ಧರ್ಮರಾಯ ಧರ್ಮವನ್ನು ಅನುಸರಿಸ್ತಿದ್ದ. ಅಂದ್ರೆ ಕೃಷ್ಣನೂ ಇದ್ದ, ರಾಮನೂ ಇದ್ದ. ಇವರೆಲ್ಲ ಭೂಮಿಯಲ್ಲಿ ಹುಟ್ಟಿದಾಗ ಭೂಮಿಯಲ್ಲಿ ಮಾನವನ ಧರ್ಮ ಏನಿದೆ ಅದನ್ನ ಮೀರುತ್ತಿರಲಿಲ್ಲ. ಅವ್ರು ಆ ರೀತಿಯಾಗಿದ್ರೆ ನಮ್ಗವರು ಉದಾಹರಣೆಯಾಗಿ ಯಾಕೆ ನಮ್ಗೆ ತಗೋಬೇಕಾಗಿತ್ತು? ನಾವು ಅವರು ನಮ್ಮಂತಹೇ ವ್ಯವಹರಿಸಿದರು. ಆದರೆ ನಾವು ಹೇಳುವಂತೆ ಅವ್ರು ಕಷ್ಟಪಟ್ಟರು, ಹತ್ರು, ನೋವಾಯ್ತು, ಕೊಂದ್ರು, ಅವೆಲ್ಲ ಇಲ್ಲ. ಸರ್, ಅದೇ ಅಂದ್ರೆ ಇವೆಲ್ಲ ಡೌಟ್ಸ್ ಬರುತ್ತೆ. ಹೌದೌದು, ಅದನ್ನ ನಾವು ಮುಂದಿನ ದಿನಗಳಲ್ಲಿ, ಮುಂದಿನ ತರಗತಿಗಳಿಂದ ನೋಡೋಣ ಅಂತ ಹೇಳ್ತಾ ಈಗ ಸಮಯ ಆಯ್ತು.
ಯಾರಿಗಾರು ಇವತ್ತು ಮಾತನಾಡಿದ್ರಲ್ಲಿ ಚರ್ಚೆ ಮಾಡೋ ವಿಷಯದ ಪ್ರಶ್ನೆ ಇದ್ರೆ ಕೇಳಿ, ಇಲ್ಲವರೆ ಮುಗಿಸೋಣ. ಯಾರಿಗೂ ಪ್ರಶ್ನೆ ಇಲ್ಲ ಅಂದರೆ ಓಂ ಗಣನಾನ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೀದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು ಆನೋ ದಿವೋ ಬೃಹತ ಪರ್ವತಾದ ಸರಸ್ವತಿ ಯದಾಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ.